ಮಾರ್ನಿಂಗ್ ಹಾಯ್ ಹಲೋ ನಮಸ್ತೆ ಸಲಾಮ್ ಅಲೈಕುಮ್ ವಲಕುಮ್ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ ಅಂತ ಸಾಗರ್ ಅಫಿಷಿಯಲ್. ಓಕೆ, ಸೊ ನನ್ನ ರೀಸೆಂಟ್ ಬ್ಲಾಗಲ್ಲಿ ನೋಡಿರ್ತೀರ ವಾಟ್ 18 ಡೇ ಬೆಂಗಳೂರು ವರ್ಷನ್. ಇವತ್ತು ನಾನು ವಾಟ್ 18 ಡೇ ಮಂಗಳೂರು ವರ್ಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಕುಡ್ಲ ವರ್ಷನ್ ಬಿಕಾಸ್ ಊರಿಗೆ ಬಂದಿದ್ದೀನಿ. ನೀವು ಹೇಳಿದ ಕೂಡ ನಾನು ಮಂಗಳೂರಲ್ಲಿ ಹೇಗಿರ್ತೀನಿ ಏನು ತಿಂತೀನಿ ಅಂತೇಳಿ ತೋರಿಸೋಣ ಅಂತ ಹೇಳಿ. ಸೊ ವೆಲ್, ಇವಾಗ ಕಾಲ ಕೂಡಿ ಬಂದಿದೆ. ಇವಾಗಷ್ಟೇ ಎದ್ದೆ. ಇವತ್ತು ಸಂಡೇ ಬರೆ ಟೈಮ್ 10:30. ಅಲ್ಲಿ 5:15 ಇದ್ದರೆ ಇಲ್ಲಿ 5:05 ಇದ್ದರೆ ಇಲ್ಲಿ 10:00 ಹೇಳ್ತೀವಿ. ದಟ್ ಈಸ್ ವಾಟ್ ಹ್ಯಾಪನ್ಸ್. ಹೆಚ್ಚಾಗಿ ಕೆಲಸಕ್ಕೆ ಅಂತ ಹೇಳಿ ಮನೆ ಬಿಟ್ಟು ಅಥವಾ ಊರು ಬಿಟ್ಟು ಬೇರೆ ಕಡೆ ಹೋದಾಗ ನಮ್ಮ ಅವಸ್ಥೆ ಹಂಗೆ ಇರುತ್ತೆ. ಇಲ್ಲಿಗೆ ಬಂದಾಗ ಫುಲ್ ರಾಜ ಥರ ಇರ್ತೀವಿ, ರಾಣಿ ಥರ ಇರ್ತೀವಿ. ಯಾಕಂತಂದರೆ ಮನೇಲಿ ಕೂಡ ಹಾಗೆ ಟ್ರೀಟ್ ಮಾಡ್ತಾರೆ. ಸೊ ಕೆಳಗಡೆ ಹೋಗಿ ನೋಡೋಣ ಇನ್ನೆಲ್ಲ ಇದೆ ಅಂತಂದ್ಬಿಟ್ಟು ಮಮ್ಮಿ ಹೆಚ್ಚಾಗೆಲ್ಲ ರೆಡಿ ಮಾಡಿಟ್ಬಿಡ್ತಾರೆ. ಅವರು ನಾನು ತುಂಬ ದಿನ ಆದಮೇಲೆ ಬಂದರೆ ಏನೂ ಹೆಲ್ಪ್ ಕೇಳೋಕ್ಕೆ ಹೋಗಲ್ಲ. ಸುಸ್ತಾಗಿರ್ತೀಯಾ, ರೆಸ್ಟ್ ಮಾಡು ಅಂತ ಅಂತಾರೆ. ನನ್ನ ಕೆಲಸ ಏನಿದ್ರು ಕ್ಲೀನಿಂಗ್ ಮಾತ್ರ. ಕಸ ಗುಡಿಸೋದು, ನೆಲ ಒರೆಸೋದು, ನೆಲ ಒರೆಸೋದು ಪಪ್ಪ, ಕಸ ಗುಡಿಸೋದು ರೂಮಿಂದು, ಅಥವಾ ಏನಾದರೂ ದೂರಿದೆ ಕ್ಲೀನ್ ಮಾಡೋದು, ಅಥವಾ ನನ್ನ ಕಾಟೇಜ್ ಕ್ಲೀನ್ ಮಾಡೋದು, ದ್ಯಾಟ್ಸ್ ಮೈ ವರ್ಕ್. ಮಮ್ಮಿದು ಹೆಚ್ಚಾಗಿ ಕಿಚನ್ ವರ್ಕ್ ಮತ್ತು ದೇವ್ರ ಕೆಲಸ ಎಲ್ಲ ಅವ್ರು ನೋಡ್ಕೊಳ್ತಾರೆ. ಸೊ ಎನಿವೇಸ್, ಎದ್ದಿದ್ದೀನಿ 10:30. ಏನು ತಿಂಡಿ ಊಟ ಅಂತೇಳಿ ನೋಡೋಣ. ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೀವು ಸಂಡೇ ಆಗಿರೋದ್ರಿಂದ ಇವತ್ತು ನಾನ್ ವೆಜ್ ವರ್ಷನ್ ಆಗಿರುತ್ತೆ. ನಾಳೆ ಜನ್ಮಾಷ್ಟಮಿ. ಸೊ ಹೋಪ್ಫುಲಿ ಅದನ್ನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ವೆಜ್ ವರ್ಷನನ್ನು. ಸೊ ಲೆಟ್ಸ್ ಗೋ. ಚಿಕನ್ ಸುಕ್ಕ ಅರ್ಲಿ ಮಾರ್ನಿಂಗ್ ಅಲ್ಲ 10:30. ಗುಡ್ ಮಾರ್ನಿಂಗ್ ಪಾಪ. ನಮಸ್ತೆ ಅಂಕಲ್ ಜಿ. ಗುಡ್ ಮಾರ್ನಿಂಗ್ ಗಗ್ಗು. ಓ ಹೆಣ್ಮಗು ಗುಳ್ಳಾಯ. ಸೊ ಲೆಟ್ಸ್ ಗೋ. ಹೇಳಿಲ್ವಾ? ಕಿಚನ್ ಎಂಟ್ರಿ. ಏನ್ ಬೆಳಿಗ್ಗೆ ಮಾಡ್ತಾ ಇರೋದು? ರೊಟ್ಟಿ ಅವರೇ ಮಾಡೋದಿಲ್ಲ. ಅದನ್ನ ನಾನು ಹೇಳಿಲ್ಲ, ಅಷ್ಟೊಂದೆಲ್ಲ ಡೌ ಮಾಡಿಲ್ಲ ನಾನು. ನಾವೇನು ಸತ್ಯವೇ ದೇವರು, ಸತ್ಯವನ್ನು ಬಿಟ್ಟರೆ ನಾವು ಬೇರೆ ಏನು ಮಾತಾಡೋದಿಲ್ಲ. ನಾನವನಲ್ಲ. ಏನಾಗ್ಬೇಕಿತ್ತು? ಇವತ್ತು ವಾಟ್ 18 ಡೇ ಬ್ಯಾಂಗ್ಳೂರ್ ವರ್ಷನ್ ಮಾಡಿದ್ದೆ. ಇವತ್ತು ವಾಟ್ 18 ಡೇ ಮಂಗಳೂರು ವರ್ಷನ್ ಮಾಡೋಣ. ಅಲ್ಲಿ ಎಷ್ಟು ಕಷ್ಟಪಟ್ಟು ತಿಂತೀನಿ, ನನಗೆ ಎಷ್ಟು ಇಷ್ಟಪಟ್ಟು ತಿಂತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳಿದ್ದೆ. ಎಲ್ಲ ಮನೇಲಿ ರೆಡಿ ಆಗಿರುತ್ತೆ, ಇಲ್ಲಿ ಆಯ್ತು ತಿಂತೀನಿ, ಬಾಯ್. A few moments later. ಚೆನ್ನಾಗಿದ್ಯಾ? ಏನಿಲ್ಲ, ಎಲ್ಲ ರೆಡಿಯಾಗಿದೆ. ಇನ್ನೇನು ತಿನ್ನೋದು ಮಾತ್ರ ಬಾಕಿ. ನಾನು ಹೇಳಿಲ್ವಾ, ಬರ್ತಿದ್ದಂಗೆ ಬಿಸಿನೀರು, ಪಪ್ಪಾಯ, ರೊಟ್ಟಿ, ಚಿಕನ್ ಸುಕ್ಕ, ಆಮೇಲೆ ಚಾಯ್ ಎಲ್ಲ ರೆಡಿ ಇದೆ. ಓ ಹೌದು, ನಿನ್ನೆ ಇಂಗ್ಲೀಷಿಗೆ ಹೋದಾಗ ಹಸಿ ಓಡಿ ಅದು ಹಸಿಯೋ ಅಂತೇಳಿ. ಯಾವ್ಯಾರು ಕೊರಿಯನ್ ಲವರ್ಸ್, ಅದರಲ್ಲೂ ಇವಳಂತೂ ಕೇಳಲೇಬೇಡಿ. ಸ್ಟಾರ್ಟ್ ಮಾಡಿದ್ದು ನಾನು, ನೀನು ಪ್ರೀತು ಕೊರಿಯನ್ ಸೀರೀಸ್ ಸ್ಟಾರ್ಟ್ ಮಾಡಿದ್ದು ನಾನು. ಬಟ್ ಮೈ ಲವ್ ಫ್ರಮ್ ಸ್ಟಾರ್. ಬಟ್ ಆಮೇಲೆ ಜಾಸ್ತಿ ಅಡಿಕ್ಟ್ ಆಗಿದ್ದು ನೀನು. ಕೂತ್ಕೋ, ತಿಂಡಿದಿಂದ ಆಗಿದೆ ಹೇಳ್ತಿದ್ಯಾ? ಓಕೆ, ಸೊ ಎನಿವೇಸ್ ಲೆಟ್ ಮೀ ಸ್ಟಾರ್ಟ್.
Cheers. Dindy 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 dindy. ಮಸ್ತ್ ಮಸ್ತ್ ಹುಡುಗಿ ಬಂದ್ರು ಅಯ್ಯೋ ನನ್ನ ಮ್ಯೂಸಿಕ್ ಸಿಂಗರ್ ನಾನು ನನ್ನ ಮ್ಯೂಸಿಕ್ ಕಂಡಿದ್ದಕ್ಕಾಗ ನನ್ನ ತಂಗಿಗೆ ಏನಾದ್ರೂ ಒಂದು ಸಾಂಗ್ ಹಾಡಿ ಅಂತ ಸಿಂಗರ್ ಸಿಂಗರ್ ಸತ್ತೇ ಹೋಗ್ಬಿಟ್ಟಿದ್ರು. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ನಿಮ್ಮ ಮುಂದಿನ ಭೇಟಿ ಮಧ್ಯಾಹ್ನ ಉಂಟು ಅಥವಾ ಅದಕ್ಕಿಂತ ಮುಂಚಿನ ಆಗಿರ್ಬೋದು. One hour later. ಓಕೆ ಸೊ ಇವತ್ತು ಯಾಕೋ ಬಿರಿಯಾನಿ ಮಾಡೋಣ ಅಂತ ಫೀಲ್ ಆಯ್ತು. ನಮ್ಮ ಅಮ್ಮನೇ ಹೇಳಿತ್ತು, ನಾನು ಬೆಳಿಗ್ಗೆ ಅಡುಗೆ ಮಾಡಿದ್ದೀನಿ, ಇವತ್ತು ಮಧ್ಯಾಹ್ನ ಊಟ ಹೆಂಗೆ ಮಾಡಿ ಅಂತ. ಸೊ ಬಿರಿಯಾನಿ ಮಾಡ್ತಾ ಇದ್ದೀವಿ. ಇನ್ಸ್ಟಾಗ್ರಾಮ್ ಅಲ್ಲಿ ರೆಸಿಪಿ ಸಿಕ್ಕಿರೋದು 1 ಪಾಟ್ ಬಿರಿಯಾನಿ ಅಂತ. ಸೊ ಹೆಚ್ಚಾಗಿ ನಾನು ಬೆಂಗಳೂರಿದ್ರೆ ಏನು ಮಾಡಕ್ ಮನ್ಸಿಲ್ದಾಗ ಈ ತರ ಬಿರಿಯಾನಿ ಮಾಡ್ಕೊಂಡು ತಿಂತೀನಿ ಸಂಡೇಸ್. ಸೊ ಆ ಬಿರಿಯಾನಿ ಟ್ರೈ ಮಾಡ್ತಾ ಇದ್ದೀನಿ. ಲೆಟ್ಸ್ ಸಿ ಹೋಪ್ ಫಾರ್ ದ ಬೆಸ್ಟ್ ಏನಾಗುತ್ತೆ ಅಂತ. ಅಲ್ಲಿ ಸಿಕ್ಕಿಟ್ಟು ಇಬ್ರು ಸಿಗ್ಲಿ ಅಂತ ಹೇಳಿ ಆಶಿಸ್ತಾ ಬಿರಿಯಾನಿ ಮಾಡಕ್ಕೆ ಹೋಗ್ತೇನೆ. ಧನ್ಯವಾದಗಳು ನೋಡ್ಲಿಕ್ಕೆ. A few moments later. ಹೇಗಿದೆ? One hour later. ಆಕ್ಚುಲಿ ಇಷ್ಟು ಸುಶೀಲವಾಗಿ ಎಲ್ಲಿ ನಾ ರೆಡಿ ಆಗಿದ್ದೀನಿ ಅಂತಂದ್ರೆ ದೇವಸ್ಥಾನಕ್ಕಲ್ಲ, ಚಾಯ್ ಕುಡಿಯೋಕೆ ಹೋಗ್ತಾ ಇದ್ದೀವಿ. ಸಂಡೇ ಆಗಿರೋದ್ರಿಂದ ಎಲ್ಲಾದ್ರೂ ಹೊರಡೆ ಹೋಗಿ ಟೀ ಕುಡಿಯೋಣ ಅಂತ ಅನಿಸ್ತಾ ಇತ್ತು. ಹೆಚ್ಚಾಗಿ ನಾನು ಬಂದಾಗ ಟೀ ಕುಡಿಯೋಕ್ಕೆ ಹೊರಡೆ ಹೋಗ್ತೀವಿ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಆ್ಯಂಡ್ ಆಲ್ಸೋ ತಂಗಿ ಬಂದಿರೋದ್ರಿಂದ ಎಲ್ಲಾದ್ರೂ ಚಾಯ್ ಕುಟ್ಕೊಂಬರೋಣ ಅಂತ. ಅದ್ರಲ್ಲಿ ಬೇರೆ ಮಂಗಳೂರಿನಲ್ಲಿ ಧಾರಾಕಾರ ಮಳೆ. ಅದು ಎಲ್ಲಿ ಹೋಗ್ತಿದೀವಿ ಅಂತ ಹೇಳಿ ಇನ್ನೂ ಡಿಸೈಡ್ ಆಗಿಲ್ಲ. ಆಯ್ತು, ಆಮೇಲೆ ಡಿಸೈಡ್ ಮಾಡೋಕೆನೆ 1.5 hour ತಗೊಂಡ್ವಿ. ಅಲ್ಲಿಗೆ ಹೋಗೋಣ, ಇಲ್ಲಿಗೆ ಹೋಗೋಣ, ಇಲ್ಲಿಗೆ ಹೋಗೋಣ, ಅಲ್ಲಿಗೆ ಹೋಗೋಣ ಅಂತ ಹೇಳಿ. ಬಟ್ ಇನ್ನೂ ಡಿಸೈಡ್ ಆಗಿಲ್ಲ. ಆದ್ರೂ ಹೋಗ್ತೀವಿ ಅಂತ ಒಂದು ಗ್ಯಾರಂಟಿ ಇದೆ. ಯಾಕಂದ್ರೆ ಕಾಲು ಹೊರಡೆ ಇರ್ತದಂಗೆ ಅದೊಂದು ಐಡಿಯಾ ಬರುತ್ತೆ ಅಂತ. ನೋಡೋಣ ಎಲ್ಲಿಗೆ ಹೋಗ್ತೀವಿ ಅಂತೇಳಿ, ಹೋದ್ಮೇಲೆ ಗೊತ್ತಾಗತ್ತೆ. ಅದ್ಯಾವ್ದು ಸಾಂಗು, ಎಲ್ಲಿಗೆ ಪಯಣ ಗೊತ್ತಿಲ್ಲ. A few moments later. ನಾಳೆ ಅಷ್ಟಮಿ, ಕೃಷ್ಣ ಜನ್ಮಾಷ್ಟಮಿ. ಅದಕ್ಕೆ ನಮ್ಮ ಅಪ್ಪ ಅಮ್ಮ ಹೂ ತಗೊಳ್ತಾ ಇದ್ದಾರೆ ದೇವರಿಗೆ. ಹಾಯ್ ಬಡಿ ಅಷ್ಟೇ. ಇಲ್ಲೊಂದು ನೇಮ್ ಬರುತ್ತೆ ಇವಾಗ ನಿಂಗೆ. ಹಾಯ್ ಗೈಸ್, ಹೌ ಆರ್ ಯು? ಚಾಯ್ ಕುಡ್ಕೊಂಡ್ ಬಂದ್ವಿ. ಹಾಯ್ ಫ್ರೆಂಡ್ಸ್, ಚಾಯ್ ಕುಡ್ಕೊಂಡ್ ಬಂದಾಯ್ತು, ಚೆನ್ನಾಗಿತ್ತು. ಫೋಟೋಸ್ ಹಾಕ್ತೀನಿ, ವೀಡಿಯೋಸ್ ಹಾಕೋಕ್ಕಾಗಿಲ್ಲ. ಅಲ್ಲಿ ಚೆನ್ನಾಗಿ ಹೇಳಿದ್ರು, ನಂಗೆ ಒಂಥರ ಆಗೋಯ್ತು ವಿಡಿಯೋ ಮಾಡ್ಕೊಳಕ್ಕೆ. ಯಾ, ಇಟ್ ವಾಸ್ ವೆರಿ ಎಂಬಾರಸಿಂಗ್, ಸೊ ಐ ಡಿಡ್ಂಟ್ ಡು ದ ವಿಡಿಯೋ. ಓಕೆ, ಚಲೋ. ಸಂಜೆ ಚಾಯ್ ಆದಮೇಲೆ ಸುಮ್ಮನೆ ಹಿಂಗೆ ಆಟ ಆಡ್ತಾ ಇದ್ದೀವಿ, ಕಾರ್ಡ್ಸ್. ಇವತ್ತಿನ ವಿಡಿಯೋದಲ್ಲಿ ಪ್ರೀತಿ ಎಷ್ಟಿದ್ದಾಳೆ ಅಂತಂದ್ರೆ ಅವಳೇ ಹೀರೋಯಿನ್ ಇವತ್ತಿನ ವಿಡಿಯೋಗೆ. ಈ ತರ ಎಲ್ಲ ವಿಡಿಯೋ ತೆಗಿಬಾರ್ದು. ಇರ್ಬೇಕಾ ಅದು ವಿಡಿಯೋದಲ್ಲಿ ಒಂದು ಗ್ಲಾಮರ್ ಇರಬೇಕು. ಏನಂತೀರಾ ಅಲ್ಲ? ಓಕೆ, ಲೆಟ್ಸ್ ಗೋ.
ಒಂದು ಟ್ಯಾಂಕ್ಸು ಇಲ್ಲ, ಒಂದು ಆಯಿ ಇಲ್ಲ, ಒಂದು ಬಾಯಿ ಇಲ್ಲ, ಇಷ್ಟೇ. ಓಕೆ, ದ ಲಾಸ್ಟ್ ಏನಂತೀವಿ ಊಟ ಆಫ್ ದ ಡೇ, ಲಾಸ್ಟ್ ಫುಡ್ ಆಫ್ ದ ಡೇ. ನೀರು ಬೆಳಿಗ್ಗೆಯಿಂದ 1 ಲೀಟ್ರ್ ಖಾಲಿ ಮಾಡಿದೆ, ಇವತ್ತು ಕಮ್ಮಿ ನೀರು ಕುಡ್ದಿರೋದು. ಆಮೇಲೆ ಕ್ಯೂಕುಂಬರ್ ಮತ್ತು ಮೂಲಂಗಿ, ಯಾಕಂದರೆ ಜಾಸ್ತಿ ತಿಂದ್ಬಿಟ್ಟಿದ್ದೀನಿ ಬೆಳಿಗ್ಗೆಯಿಂದ. ಅದು ಸ್ನ್ಯಾಕ್ಸ್ ಕೂಡ ತಿಂದೆ ಅಲ್ವಾ, ಚಾಯ್ ಕೂಡ ಕುಡಿದೆ, ಹಾಗಾಗಿ ತಿಂದ್ಬಿಟ್ಟು ಎಂಡ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಈಸ್ ಮೈ ವಾಟ್ ಐ ಈಟ್ ಇನ್ ಅ ಡೇ ಮಂಗಳೂರು ವರ್ಷನ್. ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಐ ಹ್ಯಾಡ್ ಅ ಹ್ಯಾಪಿ ಸಂಡೇ. ಡೆಫಿನೆಟ್ಲಿ ಖುಷಿಯಾಗಿತ್ತು, ಸಂಡೇ ಚೆನ್ನಾಗಿತ್ತು. ನಿಮಗೂ ಖುಷಿ ಆಗಿರುತ್ತೆ ಈ ಬ್ಲಾಗ್ ನೋಡಿ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಒನ್ಸ್ ಅಗೇನ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನಾಳೆ ಅಂದರೆ ಅಷ್ಟಮಿ ದಿನ ಆದರೆ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಸಿ ಯು ಆಲ್, ಬಾಯ್, ಗುಡ್ ನೈಟ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.